ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿಎಸ್ ಕ್ಲಾಸ್. ಮತ್ತೆ ಅಲ್ಲಿಗೆ ಹೋಗ್ಬೇಕಂತೆ ಲೋಡ್ಗೆ. ಅದೇ ದ್ರಾಕ್ಷಿ, ಅದೇ ತೋಟ, ಅದೇ ಲೋಡ್. ಏನ್ ಜಾಸ್ತಿ ವಿಡಿಯೋಸ್ ಏನ್ ಮಾಡಲ್ಲ ಈ ಟ್ರಿಪ್ ಅಲ್ಲಿ. ಮತ್ತೆ ನೆಕ್ಸ್ಟ್ ಬೇರೆ ಕಡೆ ನೋಡೋಣ. ಇನ್ನೂ ಆರ್ ಸಿ ಕಾರ್ಡ್ ಬಂದಿಲ್ಲ ಗುರು ನನ್ನ ಗಾಡಿಗೆ. ಆರ್ ಸಿ ಕಾರ್ಡ್ ಬಂದ್ಮೇಲೆ ಎಲ್ಲಾದ್ರೂ ಲಾಂಗ್ ಹೋಗೋಣ. ಬನ್ನಿ, ರೇಟ್ ಆಗ್ತಾ ಇದಾರೆ ಗಾಡಿಗೆ. ಪ್ಲೀಸ್ ಯಾರು ಹೊಸದಾಗಿ ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತೆ ಅಲ್ಲಿಗೆ ಲೋಡ್ಗೆ ಹೋಗ್ಬೇಕು. ಗಾಡಿ ಅನ್ಲೋಡ್ ಮಾಡಿಕೊಂಡು ನೋಡಿ ಕ್ರೇಟ್ ತುಂಬ್ತಾ ಇದ್ದಾರೆ. ಎರಡೂ ಗಾಡಿಗೆ ಕ್ರೇಟ್ ತುಂಬಿಕೊಂಡು ಹೋಗ್ಬೇಕು. ಕರೆಕ್ಟಾಗಿ 5 ಕಿಲೋಮೀಟರ್ ಬರ್ತಾ ಇದ್ದೀನಿ. ಈ ಗಾಡಿನ ಸೈಡ್ ಹೊಡಿಯಕ್ಕಂತೂ ಆಗ್ತಿಲ್ಲ ನೋಡಿ. ಸೈಡ್ ಹೊಡೆಯೋಣ ಅನ್ನೋಷ್ಟೊತ್ತಿಗೆ ಯಾವುದೋ ಒಂದು ಗಾಡಿ ಬರುತ್ತೆ. ಆಪೋಸಿಟ್ ಬರ್ರೇ ಬೈಕ್ ಬಂದ್ರೂ ಆಗಲ್ಲ. ದೊಡ್ಡಬಳ್ಳಾಪುರ ಶೋರೂಮ್ ಹತ್ರ ಬಂದು ಆಡ್ ಬ್ಲೂ ಬಕೆಟ್ ಒಂದು ತಗೊಂಡೆ. ಖಾಲಿ ಆಗಿತ್ತು. ಮುಂದೆ ಎಲ್ಲಾದ್ರೂ ಹಾಕೋಣ. ಬಂದು ಹೊರಡೋಣ. ಪೆಟ್ರೋಲ್ ಬಂಕ್ಗೆ ಬಂದೆ ಡೀಸೆಲ್ ಹಾಕೋಣ ಅಂತ. ಇದರೆಲ್ಲ ಖಾಲಿ ಆಗಿದೆ. ಈಗ ಡೀಸೆಲ್ ಫುಲ್ ಮಾಡಿದ್ರೆ ಎಷ್ಟು ಮೈಲೇಜ್ ಬರ್ತಿದೆ ನಮ್ಮ ಗಾಡಿ ಅಂತ ಗೊತ್ತಾಗುತ್ತೆ. ಕಾರ್ಡ್ ಐತಣ್ಣ, ಸರಿ ಫುಲ್ ಮಾಡು. A40 ಹಾಂ, ಬಿ A40 B 5243 43. ದಾವಸ್ಪೇಟೆ ಹತ್ರ ಬಂದೆ. ಈ ರೋಡಲ್ಲಿ ಏನಕ್ಕಂತ ಬರ್ತಾ ಇರೋದು, ಆ ಶೋರೂಮ್ ಇರೋದು ದೊಡ್ಡಬಳ್ಳಾಪುರದಲ್ಲಿ, ತುಮಕೂರು ರೋಡಲ್ಲಿ. DF ತಗೊಬೇಕಾಯ್ತಲ್ಲ, ಅದರಿಂದ ತಗೊಂಡು ಹಿಂಗೆ ಬಂದ್ಬಿಟ್ಟೆ. ನಾವು ಹೋಗ್ತಿದ್ದು ದೊಡ್ಡಬಳ್ಳಾಪುರದಿಂದ ಗೋರಿಬಿದ್ನೂರು, ಮಧುಗಿರಿ, ಸಿರಾಗ್ ಹೊರಟೋಗ್ತಿದ್ವಿ. ಆ ಶೋರೂಮ್ ಹತ್ರ ಹೋಗಿ ಮತ್ತೆ ರಿಟರ್ನ್ ಏನಕ್ಕೆ ಹೋಗೋದು ಅಂತ ಇದೇ ರೋಡಲ್ಲೇ ಬಂದ್ಬಿಟ್ಟೆ. ಈಗ ಬಂದ್ರೆ ಒಂದು ಟೋಲು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಕಿಲೋಮೀಟರ್ ಎಲ್ಲ ಸೇಮೇ ಬರುತ್ತೆ. ಅದರಿಂದ ಹಿಂಗೆ ಬಂದೆ. ರೈಟ್ ತಗೊಂಡ್ರೆ ಸೀದಾ ಒಂದೇ ರೋಡೆ, ಚಿತ್ರದುರ್ಗ. ತುಮಕೂರಿನಿಂದ ಹೈವೇ, ಮುಂಬೈ ಹೈವೇ. ಈ ರೋಡೇ ಶಾರ್ಟೇಜ್ ಗುರು, ರೋಡೇ ಸಾಲಲ್ಲ, ಅಷ್ಟು ವೆಹಿಕಲ್ಸ್ ಇದಾವೆ. ಯಾವಾಗ 15-20 ವರ್ಷದಿಂದ ರೋಡು, 15 ವರ್ಷದಿಂದ ರೋಡು. ಈಗ ಎಷ್ಟು ವೆಹಿಕಲ್ ಜಾಸ್ತಿ ಆಗಿದ್ದಾವೆ. ರೋಡ್ ಮಾತ್ರ ಅಗಲ ಮಾಡಿಲ್ಲ, ಫುಲ್ ಟ್ರಾಫಿಕ್. ಅದಕ್ಕೆ ಹಿರಿಯೂರ್ ಹತ್ರ ಬಂದೆ. ಗಾಡಿ ಒರೆಸೋದಕ್ಕೆ ಬಟ್ಟೆ ಇರಲಿಲ್ಲ, 2 ತಗೊಂಡು ಬಂದೆ. ಏನೇನು ಇಲ್ಲ ಗಾಡಿಯಲ್ಲಿ, ಒಂದೊಂದೊಂದೊಂದು ಐಟಮೇ ತಗೊಳ್ತಾ ಇರಬೇಕು. ಸಿಕ್ಕಿದೆಲ್ಲ ಕಾಣಿಸ್ತೈತೆಲ್ಲ ತಗೊಳ್ತಾ ಇರಬೇಕು. ಇನ್ನೂ ಬೇಜಾನ್ ಐಟಮ್ ಬೇಕು ಗಾಡಿಗೆ. ನಿಧಾನಕ್ಕೆ, ಒಂದೇ ಸಲ ಅಂದರೆ ಆಗಲ್ವಲ್ಲ, ನಿಧಾನಕ್ಕೆ ತಗೊಳ್ಳೋಣ. ಎಲ್ಲಾದ್ರೂ ಊಟ ಮಾಡಬೇಕು. ಇಲ್ಲಿ ಸ್ವಾಮಿ ಹೋಟ್ಲಲ್ಲಿ ಊಟ ಮಾಡೋಣ ಅಂದ್ಕೊಂಡೆ. ಮುಂದೆ ಎಲ್ಲ ತಿನ್ನೋ ಮಣಿ, ಇನ್ನೂ ಲೇಟಾಗಿ ತಿನ್ನೋಣ. ಮತ್ತು ಇವತ್ತು ಒಬ್ಬನೇ ಅಲ್ವ ಇರೋದು, ಅದರಿಂದ ರೊಟ್ಟಿ ಗಿಟ್ಟಿಯೆಲ್ಲ ತಿನ್ಕೊಂಡು ಹೋಗೋಣ ಆರಾಮಾಗಿ. ಹೋದ್ರೆ ಒಂದು 2 ಗಂಟೆ 3 ಗಂಟೆಗೆಲ್ಲ ಹೋಗ್ತೀನಿ. ಬನ್ನಿ ಹೊರಡೋಣ. ಲೆಫ್ಟ್ಗೆ ಹೋದ್ರೆ ಚಿತ್ರದುರ್ಗ ಬೈಪಾಸ್ನಲ್ಲಿ ಇದ್ದೀವಿ. ಬ್ರಿಡ್ಜಲ್ಲಿ ನಾವು ಮುಂದೆ ಹೋಗಿ ಬ್ರಿಡ್ಜ್ ಲೆಫ್ಟ್ಗೆ U-ಟರ್ನ್ ಈ ಥರ ಮಾಡಬೇಕು. ಸಖತ್ತಾಗಿ ಕಟ್ಟಿದ್ದಾರೆ ಬ್ರಿಡ್ಜು. ನೋಡಿ, ಈ ರೋಡ್ ಹೋದ್ರೆ ಚಿತ್ರದುರ್ಗ ಹೋಗುತ್ತೆ ಲೆಫ್ಟ್ಗೆ.
ಇಲ್ಲೇ ಇಲ್ಲಿಂದ ಚಿತ್ರದುರ್ಗದಿಂದ ಬರೋದು ನೋಡಿ. ಅಲ್ಲಿ ಕಾಣ್ತಿದೆ ನೋಡಿ ಗಾಡಿ, ಅಲ್ಲಿ ಹೋಗ್ತಿದೆಯಲ್ಲ, ಲೆಫ್ಟ್ಗೆ ಟರ್ನ್ ಮಾಡ್ಕೊಂಡು ಬರ್ಬೇಕು ನಾವು. ಸ್ಟ್ರೈಟ್ ಹೋದ್ರೆ ಮುಂಬೈ ಹೈವೇ, ಬೆಳಗಾವಿ ಮುಂಬೈ ಹೈವೇ ಇದು. ನಾವು ಲೆಫ್ಟ್ಗೆ ಹೋಗ್ಬೇಕು, ನಾವು ಹೊಸಪೇಟೆ ಹೋಗೋದು. ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಹೊಸಪೇಟೆ. ಇಷ್ಟು ಫುಲ್ ಟರ್ನ್ ಇದೆ ಇದು. ಇದು ಚಿತ್ರದುರ್ಗ ಹೈವೇ, ಇದು ಚಿತ್ರದುರ್ಗ ಹೊಸಪೇಟೆ. ಸೀದಾ 130 ಕಿಲೋಮೀಟ್ರು ಹೊಸಪೇಟೆ. ಹೊಸಪೇಟೆಯಿಂದ ಅನಗುಂದ ಹೋಗಿ ಲೆಫ್ಟ್ ತಗೊಂಡ್ರೆ ಬಾಗಲಕೋಟೆ. ನೋಡಿ ಈ ಗಾಡಿಯಲ್ಲಿ ಎಷ್ಟು ಜನ ತುಂಬಿಕೊಂಡಿದ್ದಾರೆ. 80 ಹೋಗ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ ಅವರು. ಜನ ತುಂಬಿಕೊಂಡು ಒಂದು ಟಾಟಾ ಎಸಿ ನೋಡಿ, ಟಾಟಾ ಎಸಿ ಬೊಲಾರೋ ಒಂದು ಈ ಸ್ಪೀಡಲ್ಲಿ ಹೊಡಿತಾ ಇದ್ದಾರೆ. ಅವ್ರಿಗೆ ಏನಾದ್ರು ಇದೆಯಾ? ಜನ ಇದ್ದಾರೆ, ನಿಧಾನಕ್ಕೆ ಹೋಗೋಣ ಅಂತ ಏನಾದ್ರು ಇದೆಯಾ? 80 ಹೋಗ್ತಾ ಇದ್ದೀನಿ ನಾನು, ಆದ್ರೂ ಸಿಗ್ತಿಲ್ಲ. 90 ಮೇಲೆ ಹೋಗ್ತಾ ಇದ್ದಾರೆ ಅವರು ನೋಡಿ. ಜನ ತುಂಬ್ಕೊಂಡು ಹೋಗ್ತಾ ಇದ್ದಾರೆ, ನಿಧಾನಕ್ಕೆ ಹೋಗೋಣ ಅಂತ. ನೋಡಿ ಎಷ್ಟು ಜನ ತುಂಬಿದ್ದಾರೆ. ಇಲ್ಲಿ ಮುಂದೆ ಹೋಗ್ತಾ ಇದೆ ನೋಡಿ, ಒಂದು ಟಾಟಾ ಎಸಿ ಮೇಲೆ ನೋಡಿ, ಮೇಲೆ ಎಲ್ಲ ಕೂರ್ಸಿದ್ದಾರೆ. ಮೇಲೆ ಎಲ್ಲ ಕೂರ್ಸಿ 90 ಹೋಗ್ತಾ ಇದ್ದಾನೆ ಪುಣ್ಯಾತ್ಮ. ಈಗ ಈ ಕಡೆ ಎಲ್ಲ ಅನ್ಸುತ್ತೆ, ನಮ್ಮ ಕಡೆ ಯಾರು ಗೂಡ್ಸ್ ಗಾಡಿಗೆ ಹತ್ತಲ್ಲ ಯಾರು ಜನ. ಈಗ ಈ ಕಡೆ ಎಲ್ಲ ಬರೀ ಗೂಡ್ಸ್ ಗಾಡಿಯಲ್ಲೇ ಟ್ರಾವೆಲ್ ಮಾಡ್ತಾರೆ. ಬಟ್ ನಿಧಾನಕ್ಕೆ ಓಡಿಸ್ಬೇಕಲ್ಲ ಅವರು. ನಾನು 80 ಹೋಗ್ತಾ ಇದ್ದೀನಿ, ಅವ್ನು 90 ಹೋಗ್ತಾ ಇದ್ದಾನೆ. ಯಪ್ಪ, ನಿಧಾನಕ್ಕೆ ಓಡಿಸೋಣ ಜನ ಹಾಕೊಂಡಿದ್ದಾಗ. ಬೇರೆ ನೋಡಿದಾಗ ನಿಮ್ಮ ಪಾಡು ನಿಮ್ಗಿಷ್ಟ, ಜನ ಹಾಕೊಂಡು ನಿಧಾನಕ್ಕೆ ಒಂದು 60-70 ಬನ್ನಿ, ಪರವಾಗಿಲ್ಲ. ಜಾಸ್ತಿ ಏನು ಫಾಸ್ಟ್ ಏನು ಹೋಗಬೇಡಿ. ಗ್ಲಾಸು ವಾಶ್ ಮಾಡಿಲ್ಲ, ಯಾವ ತರ ಕಾಣಿಸುತ್ತೆ. ಅಯ್ಯಪ್ಪ, ಬರೀ ಹಂಸು. ದೊಡ್ಡ ಗಾಡಿ ಲಾರಿ ಗೀರಿ ಆದ್ರೆ ಜಂಪ್ ಮಾಡಿಸ್ತಾರೆ. ನಮ್ಮ ಗಾಡಿ ಎಲ್ಲ ಆ ತರ ನಡೆಯಲ್ಲ, ಆಗೋದೇ ಇಲ್ಲ. ಹೈವೇ ಇಂದ ಲೆಫ್ಟ್ಗೆ ತಗೊಂತಾ ಇದ್ದೀನಿ. ಇನ್ನೆಲ್ಲ ಸಿಂಗಲ್ ರೋಡ್ ಗುರು. ಇನ್ನೊಂದು 90 ಕಿಲೋಮೀಟರ್ ಹೋಗ್ಬೇಕು ಸಿಂಗಲ್ ರೋಡಲ್ಲಿ. 90 ಕಿಲೋಮೀಟರ್ ಹೋದ್ರೆ ನಮ್ ಲೋಡಿಂಗ್ ಪಾಯಿಂಟ್ ಸಿಗುತ್ತೆ. ಬಾಗಲಕೋಟೆ ಬಿಟ್ಟು ಮುಂದೆ ಹೋಗ್ಬೇಕು. ಯಾವೂರಪ್ಪ ಅದು, ಮರ್ತುಬಿಟ್ಟೆ. ಯಾವುದೋ ಊರು ನೆನಪಿಲ್ಲ. ಮ್ಯಾಪ್ ಹಾಕಿದ್ರೆ ನೆನಪಿರ್ತಿತ್ತು, ಮ್ಯಾಪ್ ಹಾಕಿದ್ವಲ್ಲ. ಅಣ್ಣ ಪಾಪ ಟೈರ್ ಪಂಚರ್ ಆಗಿದೆ. ಲಾರಿಗ್ಲವ್ರ ಕಷ್ಟ ನೋಡಿ. ಲೆಫ್ಟ್, ಇಲ್ಲಿಂದ 50 ಕಿಲೋಮೀಟರ್ ಬಾಗಲಕೋಟೆ. ಬಾಗಲಕೋಟೆಯಿಂದ ಬರ್ತಾ ಇಲ್ಲ, 40 ಕಿಲೋಮೀಟರ್ ಹೋಗ್ಬೇಕು. ಆ ಊರ ಹೆಸರೇನು ಅಂತ ಬೆಳಗ್ಗೆ ಹೇಳ್ತೀನಿ. ಅಣ್ಣ ಕಬ್ಬಿನ ಗಾಡಿ. ಇದೆಲ್ಲ ಸಿಂಗಲ್ ರೋಡೆ. ಬಾಗಲಕೋಟೆಗೆ ಬಂದೆ. ಬಾಗಲಕೋಟೆಯಲ್ಲಿ ರೈಲ್ವೆ ಟ್ರ್ಯಾಕ್ ಬಿದ್ದಿದೆ, ರೈಲ್ವೆ ಗೇಟು. ನಾವು ಹೋಗ್ಬೇಕಾಗಿರೋದು ನೋಡಿ, ನನಗೆ ಈಗ ನೆನಪಾಯ್ತು ನೋಡಿ. ಲಾಸ್ಟಲ್ಲಿ ಇದೆ ಲೋಕಾಪುರ. ಲೋಕಾಪುರಕ್ಕೆ ಹೋಗ್ಬೇಕು. ಇನ್ನೂ 40 ಕಿಲೋಮೀಟರ್ ಇದೆ.
ನನ್ಗಾಗ್ಲೇ ನೆನಪೇ ಆಗಿಲ್ಲ ಗುರು ಊರ ಹೆಸರು. ನೋಡಿ ಇಲ್ಲಿ ನೋಡಿ, ಲೋಕಾಪುರ 40 ಕಿಲೋಮೀಟರ್. ಟ್ರೈನ್ ಬಂತು, ಟ್ರೈನಲ್ಲಿ ಬರ್ತಿದೆ. ಅದೇ ಲೋಕಾಪುರ ಸರ್ಕಲಲ್ಲಿ ಇದ್ದೀನಿ. ಅವ್ರು ಇಲ್ಲೇ ಇರು ಅಂತ ಹೇಳಿದ್ದಾರೆ ಪಾರ್ಟಿ. ಅದಕ್ಕೆ ಇಲ್ಲೇ ಸೈಡ್ಗೆ ಹಾಕಿ ಮಲ್ಗೋಣ. ಈಗ ಟೈಮ್ ಬಂದು ನೋಡಿ ಎಷ್ಟಾಗಿದೆ ಅಂದರೆ 2:48 ಆಗಿದೆ. ಈಗ ಮಲ್ಕೊಳ್ಳೋಣ. ಸ್ವಲ್ಪ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಬೆಳಗ್ಗೆ ತಿಂಡಿ ತಿಂದು ಮಲಗಿಬಿಡ್ಬೇಕು ಗುರು. ಸರಿ, ಎಲ್ಲರಿಗೂ ಗುಡ್ ನೈಟ್. ನಿಮ್ಗೆ ರಾತ್ರಿನೇ ಆಗಿದೆ ಗುಡ್ ನೈಟು, ನನಗೆ ಈಗ ಗುಡ್ ನೈಟು. ಬೆಳಗ್ಗೆ ಸಿಗೋಣ. ಎಲ್ಲರಿಗೂ ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ಬಂದ್ವಿ ತೋಟದಲ್ಲಿ, ದ್ರಾಕ್ಷಿ ತೋಟದಲ್ಲಿ ಬಂದ್ವಿ. ತಿಂಡಿ ತಗೊಂಬಂದು ಕೊಟ್ಟಿದ್ದಾರೆ. ಏನು ಇಬ್ಬರು ಅಂದ್ಬಿಟ್ಟು 4 ಪ್ಯಾಕೆಟ್ ಇದೆ. ಅದೇನು ಅಂತ ಗೊತ್ತಿಲ್ಲ. 7:15 ತಗೊಂಬಂದು ಕೊಟ್ಬಿಟ್ಟಿದ್ದಾರೆ ತಿಂಡಿ. ಕ್ರೇಟ್ಸ್ಗೂ ಎಲ್ಲ ಇಳಿಸ್ಕೊಂತಾರೆ. ಈಗ ಲೋಡ್ ಆಯಿತು ಗಾಡಿ. ನೋಡಿ ಗಾಡಿ ಲೋಡ್ ಮಾಡಿ ಸೈಡಲ್ಲಿ ನಿಲ್ಸಿದ್ದೀನಿ. ಇವರು ಬಿಲ್ ಕೊಟ್ಟರು ಗಾಡಿದು, ಎಷ್ಟು ಕ್ರೇಟ್ ಲೋಡ್ ಆಗಿದೆ ಅಂತ. ನೋಡಿ ತೋಟ ಇನ್ನು ಇಲ್ಲ ಕಟ್ ಮಾಡಬೇಕು ಗುರು. ಇದು ತೋಟ ಬೇಜಾನಿದೆ. ಇದು ನೋಡಿ ಕಾಣಿಸೋದೇ ಇಲ್ಲ ಕೊನೆ. 60 ಎಕರೆ ಏನೋ ಇದೆಯಂತೆ ಬರೀ ದ್ರಾಕ್ಷಿನೇ. ಯಪ್ಪ, ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ. ಬನ್ನಿ ಹೊರಡೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಟ್ರ್ಯಾಕ್ಟರ್ ಹೋಗೋ ಜಾಗ ಇದು. ಟ್ರ್ಯಾಕ್ಟರ್ ಹೋಗೋ ಜಾಗದಲ್ಲಿ ದೊಡ್ಡ ಗಾಡಿ ತಗೊಂಡ್ಬರ್ತಾರೆ. ಇದು ಇಲ್ಲ, ಬರಲೇಬೇಕು. ಗಿಡಗಳು, ಗಾಡಿ, ಹೊಸ ಗಾಡಿ ಎಲ್ಲ ಸ್ಕ್ರಾಚಸ್ ಆಗ್ತಿದೆ ಅಂದ್ರೆ ಏನು ಮಾಡಂಗಿಲ್ಲ. ನೋಡ್ಕೊಂಡು ನಿಧಾನಕ್ಕೆ ಬರಲೇಬೇಕು. ನೋಡಿ ಗಿಡಗಳು, ಒಂದ್ ಕಡೆ ಹೋದ್ರೆ ಕಲ್ಲುಗಳು ನೋಡಿ ಯಾವ ತರ ಇದೆ ಅಲ್ಲಿ ನೋಡಿ. ಕ್ರಾಚಸ್ ಆದ್ರೆ ಪರವಾಗಿಲ್ಲ, ಟೈರ್ ಮಾತ್ರ ಹುಷಾರಾಗಿರ್ಬೇಕು. ಹೊಸಪೇಟೆ, ಚಿತ್ರದುರ್ಗ 304, ಬೆಂಗಳೂರು 347. ಈ ರೋಡಲ್ಲಿ ಮಾತ್ರ ಜರ್ನಿನೇ ಆಗಲ್ಲ ಗುರು. ಆಗಲ್ಲ ಅಂತ ಓಡಿಸಿ ಸುಸ್ತಾ ಹೋಗುತ್ತೆ. ಜರ್ನಿನೇ ಆಗಲ್ಲ. ಇನ್ನೇನ್ ಮಾಡ್ತೀರಾ? ನಿಲ್ಸಿ ಲೇಟಾಗಿ ಬರ್ಬೋದಿತ್ತು. ಲೇಟಾಗಿ ಬಂದ್ರೆ ಮತ್ತೆ ನಿದ್ದೆ ಕೆಡಬೇಕಲ್ಲ ನೈಟೆಲ್ಲ. ಅದರಿಂದ ಎಲ್ಲೇ ಬಂದ್ಬಿಟ್ಟೆ. ಯಾರು ಈ ಹಂಸು ನೋಡಿ, ಹೈವೇ ಅಲ್ಲಿ ಹಂಸು ಏನಕ್ಕೆ ಗೊತ್ತಿಲ್ಲ. ಹೈವೇ ಎಲ್ಲ ಹಂಸ ಹಾಕಿದ್ದಾರೆ. ನಮ್ಮ ಗಾಡಿಗೆ ನೋಡಿ ಎಲ್ಲ ನೀಲಿ ಲೈಟ್ ಇದಾವೆ. ಇಲ್ಲಿ ಹೊಸಪೇಟೆ ಬಿಟ್ಟು ಮುಂದೆ ಟೀ ಕುಡಿಯೋಣ ಅಂತ ನಿಲ್ಲಿಸ್ದೆ. ಟೀ ಮಾಡ್ತಾ ಇದ್ದಾರೆ ಅಣ್ಣವರು. ಟೀ ಕುಡ್ಕೊಂಡು ಹೋಗೋಣ. ಎಲ್ಲಿಂದ ಬರ್ತಾ ಇದಾವ ಗುರು ಈರುಳ್ಳಿ? ಇದು ಎಲ್ಲಿ ನೋಡಿದ್ರು ಈರುಳ್ಳಿ ಗಾಡಿಗ್ಲೆ. ರೋಡ್ ತುಂಬಾ ಈರುಳ್ಳಿನೇ. ಬಿಜಾಪುರ, ಹುಬ್ಳಿ, ಬೆಳಗಾಮು, ನಿಪಾಣಿ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದನೂ ಬರ್ತಾ ಇದೆ. ನಾವೇ ಸಿರಾ ಹತ್ರ ಇದ್ದೀವಿ ನೋಡಿ, ಆಂಜನೇಯ ಸ್ವಾಮಿ ಟೆಂಪಲ್. ಮುಂಚೆ ಬ್ರಿಡ್ಜು ರೆಡಿ ಮಾಡಿರಲಿಲ್ಲ. ನಾವು ರೆಗ್ಯುಲರ್ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ವಿ. ಈಗ ಫ್ಲೇವರ್ ಮಾಡಿಬಿಟ್ಟು ಗಾಡಿ ನಿಲ್ಸಕ್ಕೆ ಆಗಲ್ಲ. ಮುಂದೆ ಹೋಗಿ ಲೆಫ್ಟ್ ತಗೊಳೋದು.
ಲೆಫ್ಟ್ ತಗೊಂಡು ಸೀದಾ ನಮ್ಮ ರೋಡು ಮಧುಗಿರಿ ಗೌರಿಬಿದನೂರು ದೊಡ್ಡಬಳ್ಳಾಪುರ. ನೀವು ಊಟ ಮಾಡಿಲ್ಲ ನೋಡಿ, ಊಟ ಗಾಡಿಯಲ್ಲೇ ಇದೆ ಪಾರ್ಸಲ್. ಮಧ್ಯಾಹ್ನ ಎಷ್ಟು ಗೊತ್ತು ತಂದಿದ್ದಾರೆ ಗೊತ್ತಾ? 5 ಚಪಾತಿ, ಒಂದು ಫುಲ್ ರೈಸ್ ಅಷ್ಟು ತಂದಿದ್ದಾರೆ. ನನ್ನ ಕೈಯಲ್ಲಿ ತಿನ್ನಕ್ಕಾಗಲಿಲ್ಲ, ಅದಕ್ಕೆ 2 ಚಪಾತಿ ಸ್ವಲ್ಪ ರೈಸ್ ತಿಂದ್ಬಿಟ್ಟು ಮತ್ತೆ ಹಂಗೆ ಎತ್ತಿಟ್ಟಿದ್ದೀನಿ. ಅದು ಈಗ ತಿನ್ಕೊಬೇಕಷ್ಟೆ. ಸೂಪರ್ ಆಗಿದೆ ಊಟ, ಮಾತ್ರ ಚೆನ್ನಾಗಿದೆ. ಇಲ್ಲಿ ಮುಂದೆ ಎಲ್ಲ ಸೈಡ್ಗೆ ಹಾಕಿ ತಿನ್ನೋಣ. ಟೈಮ್ ಬೇರೆ 10:20 ಆಗೋಯ್ತು. ಊಟ ಮಾಡೋಣ ಬನ್ನಿ. ಇಲ್ಲೇ ಲೆಫ್ಟ್ ಜೈಂದು ಹೋಟ್ಲ್ ಹತ್ರ ಲೆಫ್ಟ್ ತಗೊಂಡು ಸೈಡಲ್ಲಿ ನಿಲ್ಸಿ ಗಾಡಿ ಊಟ ಮಾಡ್ಕೊಂಡು ಹೋಗೋಣ. ನೋಡಿ, ತೊಂಡೆಬಾವಿ ಬಿಟ್ಟು ದೊಡ್ಡಬಳ್ಳಾಪುರ ರೋಡಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಘಾಟ್ ರೋಡ್ ಇದು. ಫುಲ್ ಫಾರೆಸ್ಟ್, ಫುಲ್ ಅಪ್ಪು. ಸೆಕೆಂಡ್ ಥರ್ಡಲ್ಲೇ ಹೋಗ್ಬೇಕು. ರೇಟ್ ಎಲ್ಲ ಡ್ಯಾಮೇಜ್. ರೇಟ್ ಇಲ್ಲಿ ಸರಿ ಇಲ್ಲ. ಅವು ನೋಡಿ ಎಲ್ಲ ಹೊಗೆ ಹಾಕೋಬಿಟ್ಟು. ಇನ್ನು 9 ಗಂಟೆಗೆ ಬರ್ತಾರೆ ಅವರು. ಎಲ್ಲ ಬಂದು ಖಾಲಿ ಮಾಡ್ತಾರೆ. ಇನ್ನೂ ಯಾರು ಬಂದಿಲ್ಲ. ಎಲ್ಲ ಟರ್ಪಲೆಲ್ಲ ಹಗ್ಗ ಎಲ್ಲ ತೆಗೆದ್ಬಿಟ್ಟು ರಿವರ್ಸ್ ಹೊಡೆದಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.